ಹಾಯ್ ಫ್ರೆಂಡ್ಸ್, ಟೈಮ್ 11 ಗಂಟೆ ಆಗಿದೆ. ಇವಾಗ ಹೋಗ್ತಿದ್ದೀನಿ, ಗ್ಯಾಸ್ ಇಲ್ಲ, ಗ್ಯಾಸ್ ಹಾಕ್ಸ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡಬೇಕು. ಸೊ ಫಸ್ಟ್ ಡ್ಯೂಟಿ ಮನೆಯಿಂದ ಅಂದರೆ ಅದೇ ವಿಶ್ವಾಸದಿಂದ ಕೊಡಗೇಳಿ ಗೇಟ್ ಸಿಕ್ತು ನಮ್ಮ ಯಾತ್ರೆಯಲ್ಲಿ. ಸೊ ಕಸ್ಟಮರ್ನ ಡ್ರಾಪ್ ಮಾಡಿ ಇವಾಗ ವೇಟ್ ಮಾಡಬೇಕು ಇಲ್ಲಿ ಇನ್ನೊಂದು ಡ್ಯೂಟಿಗೆ. ಸೊ ಅಲ್ಲಿ ಒಳಗಡೆ ಪಾರ್ಕಿಂಗ್ ಇರಲಿಲ್ಲ, ಅಪಾರ್ಟ್ಮೆಂಟ್ ಅದು, ಅದಕ್ಕೆ ಆಚೆ ಹೋಗ್ಬಿಟ್ಟು ಎಲ್ಲ ರೋಡಲ್ಲಿ ಸೈಡ್ಗೆ ಹಾಕ್ಕೊಳೋಣ, ಗಾಡಿನ ಸೈಡ್ಗೆ ಹಾಕ್ಕೊಂಡು ನೋಡೋಣ ನೆಕ್ಸ್ಟ್ ಡ್ಯೂಟಿ ಮತ್ತೆ ಎಲ್ಲಿಗೆ ಬೀಳುತ್ತೆ ಅಂತ. ಸೊ ಸೆಕೆಂಡ್ ಡ್ಯೂಟಿ ಬಂದು ಹೀರಾನಂದಿನಿ ಅಪಾರ್ಟ್ಮೆಂಟು, ಭದ್ರಾಪಲ್ಲಿ ಹೊತ್ತು. ಸೊ ಅಲ್ಲಿಂದ ಮಾನ್ಯತಾ ಟೆಕ್ ಪಾರ್ಕ್ ಬುಕ್ ಮಾಡ್ಕೊಂಡಿದ್ರು ಕಸ್ಟಮರು, ಬಟ್ ಮಾನ್ಯತಾ ಟೆಕ್ ಪಾರ್ಕ್ ಹೋಗಲಿಲ್ಲ, ಇಲ್ಲೇ ಕಾರ್ಲೆ ಟೆಕ್ ಪಾರ್ಕ್ ಹತ್ರ ಫ್ಲೈಓವರ್ ಕೆಳಗಡೆ ವೀರಣ್ಣಪಳ್ಳಿ ಇಳ್ಕೊಂಡ್ರು. ಸೊ ಸೆಕೆಂಡ್ ಡ್ಯೂಟಿ ಆಯಿತು. ನೋಡೋಣ, ಇವತ್ತು ನಮ್ಮ ಯಾತ್ರೆಯಲ್ಲೇ 2 ಡ್ಯೂಟಿನೂ ಬಿದ್ದಿರೋದು ನನಗೆ. ಸೊ ಮತ್ತೆ ನಮ್ಮ ಯಾತ್ರೆಯಲ್ಲೇ ಬೀಳುತ್ತಾ ಇಲ್ಲ, ಬೇರೆ ಯಾವುದ್ರಲ್ಲಿ ಬೀಳುತ್ತೆ ನೋಡೋಣ. ಆಲ್ಮೋಸ್ಟ್ ಎಲ್ಲ ಆ್ಯಪು ಓಪನಲ್ಲಿದೆ. ಓಲಾ ಒಂದು ಬಿಟ್ಟು ಊಬರು, ನಮ್ಮ ಯಾತ್ರೆ, ರ್ಯಾಪಿಡೋ 3 ಆನಲ್ಲಿ ಇಟ್ಟಿದ್ದೀನಿ. ನೋಡೋಣ ಯಾವುದ್ರಲ್ಲಿ ಡ್ಯೂಟಿ ಬೀಳುತ್ತೆ ಅಂತ. ಆ್ಯಂಡ್ ಇನ್ನೊಂದು ವೀಡಿಯೋ ಕ್ಲಿಪ್ ಹಾಕ್ತೀನಿ, ಇವಾಗ ಬರ್ತಾ ನೋಡಿದ್ದೆ ಆ್ಯಕ್ಚುಲಿ ಆಟೋದಲ್ಲಿ. ಆ ಹಿಂದ್ಗಡೆ ಸ್ಪೀಕರ್ ಹಾಕೋಕ್ಕೆ ಸೀಟ್ ಹಿಂದ್ಗಡೆ ಜಾಗ ಇರುತ್ತಲ್ಲ, ಸ್ಪೀಕರ್ ಹಾಕ್ಕೊಂಡಿರ್ತಾರೆ ನಮ್ಮ ಆಟೋದವರೆಲ್ಲ. ಸೊ ಅಲ್ಲೆಲ್ಲ ಮಲ್ಕೊಂಡು ಓಡಾಡ್ತಾರೆ ಗುರು ಜನ, ಸೀಟ್ ಮೇಲೆ ಜಾಗ ಇಲ್ಲ ಅಂದ್ಬಿಟ್ಟು ಅಲ್ಲೊಬ್ಬ ಹುಡುಗ ಮಲ್ಕೊಂಡು ಒಂದು ಫೋನ್ ನೋಡ್ಕೊಂಡು ಒಂದು ವೀಡಿಯೋ ಇದೆ, ಒಂದು ಕ್ಲಿಪ್ ಹಾಕ್ತೀನಿ ನಿಮಗೆ ನೋಡಿ ಹೆಂಗೆಲ್ಲ ಓಡಾಡಿಸ್ತಾರೆ ಜನಗಳನ್ನ ಅಂತ. ಸೊ ನಾಗವಾರ ಡ್ರಾಪ್ ಆಗಿ ವೇಟ್ ಮಾಡ್ತಾಯಿದ್ದೆ ವೀರಣ್ಣಪಳ್ಳಿ ಆದಮೇಲೆ. ಸೊ ಅಲ್ಲಿಂದ ಒಂದು ಸಿಂಗನಾಯ್ಕನಹಳ್ಳಿ ರಮದಾ ಹೋಟೆಲಿಗೆ ಬಿತ್ತು, 5 ಸ್ಟಾರ್ ಹೋಟೆಲ್ಲು. ಸೊ ಕರ್ಕೊಂಬಂದು, ಅದು ನಮ್ಮ ಯಾತ್ರೆಯಲ್ಲೇ. ಇವತ್ತು 3 ಡ್ಯೂಟಿ ಮಾಡಿದ್ದೀನಿ, 3 ನಮ್ಮ ಯಾತ್ರೆಯಲ್ಲೇ ಮಾಡಿರೋದು. ಸೊ ಕರ್ಕೊಂಬಂದು ಡ್ರಾಪ್ ಮಾಡಿಬಿಟ್ಟು ಇವಾಗ ಕಸ್ಟಮರ್ನ ಡ್ರಾಪ್ ಮಾಡಿ ಇದೇ ಹೋಟೆಲ್ ಆಚೆ ಕಾಯ್ತಾಯಿದ್ದೀನಿ. ನೋಡೋಣ ನೆಕ್ಸ್ಟ್ ಮತ್ತೆ ಯಾವುದ್ರಲ್ಲಿ ಬೀಳುತ್ತೆ, ಎಲ್ಲ ಬೀಳುತ್ತೆ. ಫ್ರೆಂಡ್ಸ್ ಊಟಕ್ಕೆ ಮನೆಗೆ ಹೋಗಿದ್ದೆ. ಸೊ ಮನೆಗೆ ಹೋಗ್ಬಿಟ್ಟು ಬರ್ತಾಯಿದ್ದೆ, ಊಟ ಮುಗಿಸ್ಕೊಂಡು ಆಲ್ಮೋಸ್ಟ್ 3 ಗಂಟೆಗೆ ಮನೆ ಬಿಟ್ಟಿತ್ತು. 3:45ಗೆ ಡ್ಯೂಟಿ ಸಿಕ್ತು ಸಿಂಗನಾಯ್ಕನಹಳ್ಳಿಯಿಂದ ಮಾಲಾಫಿಶಿಯಾಗೆ. ಸೊ ಇವಾಗ 3:45 ಸಿಕ್ಕಿದ್ದು, ಆಲ್ಮೋಸ್ಟ್ 1 ಅವರ್ ಆಯಿತು ಸಿಂಗನಾಯ್ಕನಹಳ್ಳಿಯಿಂದ ಮಾಲಾಫಿಶಿಯಾ. ಲಂಕ ಫುಲ್ ಜಾಮ್ ಆಗೋಗಿದೆ ಇವತ್ತು. ಸೊ ಇವಾಗ ಕಸ್ಟಮರ್ನ ಡ್ರಾಪ್ ಮಾಡಿ ಇಲ್ಲೊಂದು ಈ ಕಡೆ ಮಾಲ್ ಪಕ್ಕದ ರೋಡಲ್ಲಿ ಹಾಕ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ ಡ್ಯೂಟಿ ಅಂತ. ಊಬರಲ್ಲಿ ಮಾಡಿದ್ದು ಇವಾಗ, ಇದೇ ಫಸ್ಟ್ ಡ್ಯೂಟಿ ಊಬರಲ್ಲಿ ಮಾಡಿದ್ದು. ಬೆಳಗ್ಗಿಂದ 3 ಡ್ಯೂಟಿನ ನಮ್ಮ ಯಾತ್ರೆಯಲ್ಲಾಗಿದೆ. ಸೊ ನೋಡೋಣ ನೆಕ್ಸ್ಟ್ ಯಾವುದ್ರಲ್ಲಿ ಬೀಳುತ್ತೆ, ಎಲ್ಲಿಗೆ ಬೀಳುತ್ತೆ ಅಂತ. ಮಾಲಾಫಿಶಿಯಿಂದ ಸುರದೇನ್ಪುರ ಒಂದು ಡ್ಯೂಟಿ ಬಿತ್ತು, ಅದು ವಿಲ್ಲಾಸ್ ಸಿಲ್ವರ್ ಡಾಟಮ್ಸ್ ಅಂತ. ಸೊ ಅಲ್ಲಿ ಕಸ್ಟಮರ್ನ ಡ್ರಾಪ್ ಮಾಡಿ ಇವಾಗ ಜಸ್ಟ್ ಡ್ರಾಪ್ ಮಾಡಿಬಿಟ್ಟು ಈ ಕಡೆ ಬರ್ತಾಯಿದ್ದೀನಿ. ನೋಡ್ಬೇಕು ಮತ್ತೆ ಈ ಸೈಡ್ ಎಲ್ಲರೂ ಹಾಕ್ಕೊಂಡು ನಿಂತ್ಕೊಂಡು ಡ್ಯೂಟಿ ಬೀಳುತ್ತಾ ಅಂತ ಕಾಯಬೇಕು. ಡ್ಯೂಡ್ ಬರೀ ಕಾಯೋದೇ ಆಗೋಗೈತೆ ಜೀವನ ಇವತ್ತು. 1 ಅವರ್ 2 ಅವರ್ ಮಾಲಾಫಿಶಿ ಹತ್ರ 1 ಅವರ್ ಕಾಯ್ದಾಯಿತು, ಡ್ಯೂಟಿನೇ ಬೀಳಲಿಲ್ಲ. ಆಮೇಲೆ ಕೊನೆಗೂ ಬಿತ್ತು, ಅದು 1 ಅವರ್ 1.25 ಅವರ್ ಆದಮೇಲೆ. ಸೊ ನೋಡೋಣ ಇಲ್ಲಿ ಎಷ್ಟೊತ್ತು ಕಾಯ್ಬೇಕು ಇವಾಗ ಅಂತ ಗೊತ್ತಿಲ್ಲ. ಇಲ್ಲಿ ಆಲ್ಮೋಸ್ಟ್ ನಮ್ಮ ಅಪಾರ್ಟ್ಮೆಂಟಿಂದನೇ ಬೀಳಬೇಕು ಬಿದ್ದರೆ, ಇನ್ನು ಬೇರೆ ಯಾವುದೂ ಅಷ್ಟು ಬೀಳಲ್ಲ. ಸೊ ಅಪಾರ್ಟ್ಮೆಂಟ್ ಹತ್ರನೇ ಹೋಗಿ ವೇಟ್ ಮಾಡೋದು, ಹೆಂಗೆ ನೋಡೋಣ ಎಲ್ಲಾಗ ಹಾಕ್ಕೊಳೋದು, ಎಲ್ಲಿ ವೇಟ್ ಮಾಡೋದು ಅಂತ. ಸೊ ಅವಾಗಲೇ ಮನೆ ಹತ್ರ ಬಿದ್ದಾಗ ಮನೆಗೆ ಹೋಗಿದ್ದೆ. ಇನ್ನೇನಲ್ಲೇ ಅಪಾರ್ಟ್ಮೆಂಟ್ ಹತ್ರನೇ ಹೋಗಿ ವೇಟ್ ಮಾಡಬೇಕು, ಅಲ್ಲೆಲ್ಲ ಡ್ಯೂಟಿ ಬರಬೇಕು ಅಂದರೆ. ಅದಕ್ಕೆ ಇನ್ನೇನು ಮನೆಗೆ ಹೋಗ್ಬಿಟ್ಟೆ ಅಲ್ಲಿಂದನೇ ಪಿಕ್ ಮಾಡೋಣ ಅಂತ. ಸೊ 7:15ಗೆ 7:45ಗೆ ಅನಿಸುತ್ತೆ ಅಲ್ಲಿಂದ ಒಂದು ಡ್ಯೂಟಿ ಬಿತ್ತು ಯಲಹಂಕ, ಸೊ ಸ್ಪರ್ಶ ಹಾಸ್ಪಿಟ್ಲ್ ಹತ್ರ. ಸೊ ಇವಾಗ ಡ್ರಾಪ್ ಮಾಡಿಬಿಟ್ಟು ಊಬರಲ್ಲಿ, ಸೊ ಡ್ರಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನೊಂದು ಡ್ಯೂಟಿಗೆ ವೇಟ್ ಮಾಡ್ತಾಯಿದ್ದೀನಿ. ನೋಡೋಣ ಎಲ್ಲಿಗೆ ಬೀಳುತ್ತೆ, ಎಲ್ಲಿಗೆ ಹೋಗ್ತೀನಿ. ಬೇಡ ಇಷ್ಟೊತ್ತಲ್ಲಿ ಇನ್ನೇನು ಲಾಂಗ್ ಹೋಗೋದು ಬೇಡ, ಇಲ್ಲೇ ಲೋಕಲ್ಲೇ ಮಾಡೋಣ ಅಂತ ಇದ್ದೀನಿ. ನೋಡೋಣ ಎಲ್ಲಿಗೆ ಬೀಳುತ್ತೆ. ನನಗೆ ಈ ರ್ಯಾಪಿಡೋದು ಅರ್ಥ ಆಗ್ತಾಯಿಲ್ಲ. ಏನು ಅಂದರೆ ಡ್ಯೂಟಿ ಬೀಳುತ್ತೆ, ಒಂದೇ ಸೌಂಡ್ ಬರುತ್ತೆ, ಒಂದೇ ರಿಂಗ್ ಆಗೋದು. ಟಿನ್ ಅಂದ ತಕ್ಷಣ ಯು ಹ್ಯಾವ್ ಮಿಸ್ ದ ಆರ್ಡರ್ ಅಂತ ಬರುತ್ತೆ. ಅದೇನು ನನಗೆ ಹಿಂಗೆ ಆಗ್ತಾಯಿತ್ತು, ಡ್ಯೂಟಿ ಕೊಡಬಾರ್ದು ಅಂತಲೇ ಹಂಗೆ ಮಾಡ್ತಾವನು, ಏನೋ ಒಂದು ಗೊತ್ತಾಗ್ತಾಯಿಲ್ಲ. ಒಂದು ಆರ್ಡ್ರು ಎಕ್ಸೆಪ್ಟ್ ಮಾಡೋಕ್ಕಾಗ್ತಾಯಿಲ್ಲ ರ್ಯಾಪಿಡೋದಲ್ಲಿ ಬೀಳೋದು. ಯು ಮಿಸ್ ದ ಆರ್ಡರ್, ಇನ್ನೂ ಸೌಂಡೇ ಬಂದಿರಲ್ಲ. ಹಿಂಗೆ ಫೋನ್ ಕಡೆ ಏನೋ ಬೆಳಕಾಯ್ತಲ್ಲ ಅಂತ ತಿರುಗಿ ನೋಡ್ತಾ ಇರ್ತೀನಿ, ಸೌಂಡ್ ಇರಲ್ಲ, ಯು ಮಿಸ್ ದ ಆರ್ಡರ್ ಅಂತ ಬಿಡುತ್ತೆ. ಏನು ನನಗಿಂತ ಮುಂಚೆ ಬೇರೆಯವ್ರಿಗೆ ಹೋಗಿ ಅವ್ರು ಎಕ್ಸೆಪ್ಟ್ ಮಾಡ್ತಾರೋ, ಇಲ್ಲ ನನಗೆ ಹಿಂಗೆ ಆಟ ಆಡಿಸ್ತವನೋ ಗೊತ್ತಾಗ್ತಾಯಿಲ್ಲ. ರ್ಯಾಪಿಡೋದು ಏನು ಕತೆ ಅಂತ ನನಗೆ. ಒಂದು ಮಾಡ್ಕೊಂಡಿದ್ದೀನಿ ರ್ಯಾಪಿಡೋದು, ಒಂದು ಡ್ಯೂಟಿ ಮಾಡಿಲ್ಲ. 3 ದಿವಸ ಆಯಿತು ರ್ಯಾಪಿಡೋ ಮಾಡಿಕೊಂಡು, ಆನಲ್ಲೇ ಇರುತ್ತೆ, ಎಕ್ಸೆಪ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಒಂದು ಡ್ಯೂಟಿ ಮಾಡಿಲ್ಲ ರ್ಯಾಪಿಡೋದಲ್ಲಿ. ಅದು ಏನಕ್ಕೆ ಹಂಗೆ ಮಾಡ್ತಾವನೋ ಗೊತ್ತಾಗ್ತಾಯಿಲ್ಲ ನನಗಂತೂ. ನನಗೆ ಮಾತ್ರ ಹಿಂಗಾಗುತ್ತಾ ಅಥವಾ ಬೇರೆ ಯಾರಿಗಾದ್ರೂ ಹಿಂಗೆ ಆಗುತ್ತಾ? ಯಾರಿಗಾದ್ರೂ ಹಿಂಗೆ ಆಗಿದ್ರೆ ಹೇಳಿ, ಅಟ್ಲೀಸ್ಟ್ ಸಮಾಧಾನ ಅಲ್ಲಾದ್ರೂ ಆಗುತ್ತೆ ಒಂದು ಸ್ವಲ್ಪ ನನಗೆ. ಅವಾಗ ಎಲ್ಲರಿಗೂ ಹಿಂಗೆ ಆಗ್ತೈತೆ ಅಂತ. ನನಗೆ ಮಾತ್ರ ಹಿಂಗೆ ಆಗೋದು ಅಂದರೆ ಉರ್ದೋಗ್ತೈತೆ ಗುರು ನನಗೆ. ಡ್ಯೂಟಿನೇ ಎತ್ಕೊಳಕ್ಕಾಗಲ್ಲ, ಅದು ಏನಕ್ಕೆ ಹಂಗೋ ಗೊತ್ತಿಲ್ಲ ನನಗಂತೂ. ಯಾರಿಗಾದ್ರೂ ಆದರೆ ಹೇಳಿ ನೋಡೋಣ, ನಿಮಗೂ ಸೇಮ್ ಪ್ರಾಬ್ಲಮ್ ಆಗ್ತಾಯಿದೆಯಾ ಹೆಂಗೆ ಏನು ಅಂತ. ರ್ಯಾಪಿಡೋದಲ್ಲಿ ಮೊದಲು ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೆ ನಾನು. ಯಾವಾಗ ಅಂದರೆ ಇವಾಗೊಂದು 4 ವರ್ಷದ ಕೆಳಗಡೆ.
ಸೊ ಅವಾಗ 854 ರೂಪಾಯಿನ ಮೈನಸ್ ಇತ್ತು ನಂದು. ಸೊ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದೆ. ಆಮೇಲೆ ನಾನು ಅವಾಗ ಸ್ವಲ್ಪ ಹಿಂಗೆ ಆಟೋದವ್ರದ್ದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆದಾಗ ನಾನು ಬಿಟ್ಬಿಟ್ಟೆ, ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಸುಮ್ಮನೆ ರಿಸ್ಕ್ ತೊಗೊಂಡು ಮಾಡೋದು ಯಾಕೆ ಅಂತ. ಸೊ ಇವಾಗ ಕ್ಯಾಬಿಗೆ ಕನ್ವರ್ಟ್ ಮಾಡ್ಕೊಂಡೋದನ್ನು ಆ ಮೈನಸ್ ಬ್ಯಾಲೆನ್ಸ್ನು ಕಟ್ಟಿದ್ದೀನಿ 854 ರೂಪಾಯಿ. ಅದನ್ನು ಕಟ್ಟಿರೋ ದುಡ್ಡು ನನಗೆ ತೆಗಿಯೋಕ್ಕಾಗ್ತಾಯಿಲ್ಲ ರ್ಯಾಪಿಡೋದಲ್ಲಿ. ಒಂದು ಡ್ಯೂಟಿ ಮಾಡಿಲ್ಲ ಗುರು ಇದುವರೆಗೂ, ನಿಜವಾಗ್ಲೂ ಒಂದು ಡ್ಯೂಟಿ. ಅದು ಏನಕ್ಕೆ ಹಂಗೋ, ಅದು ಏನಕ್ಕೆ ಕೊಡ್ತಾಯಿಲ್ವೋ ನನಗೊಂದು ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ. ನನಗೆ ಅರ್ನಿಂಗ್ಸ್ ನೋಡಿ ಯಾವಾಗ ಝೀರೋದಲ್ಲೇ ಐತೆ, 73 ಪೈಸೆ ಐತಿ. ಅದು ನಾನೇ ಎಕ್ಸ್ಟ್ರಾ ಕಟ್ಟಿದ್ದು 854 ರೂಪಾಯಿ 23 ಪೈಸೆನೋ 27 ಪೈಸೆನೋ ಎಷ್ಟೋ ಇತ್ತು. ಅದು ಟೋಟಲ್ 855 ರೂಪಾಯಿನ ಕಟ್ಟಿದೆ. ಅದು ನಂದೇ 73 ಪೈಸೆ ನನಗೆ ವಾಪಸ್ ಹಾಕೋಣ ವ್ಯಾಲೆಟಲ್ಲಿ ಅಷ್ಟೇ ತೋರಿಸ್ತಾ ಇರೋದು. 1 ರೂಪಾಯಿ ಇಲ್ಲ. ನಿಜವಾಗ್ಲೂ ಒಂದು ಡ್ಯೂಟಿ ಮಾಡೋಕ್ಕಾಗ್ತಿಲ್ಲ. ಅದು ಏನಕ್ಕೆ ಹಂಗೆ ಅಂತಲೇ ಗೊತ್ತಿಲ್ಲ. ಏನು ಮಾಡೋದು, 850 ರೂಪಾಯಿ ತೆಗಿಯೋಕ್ಕೆ ಯಾವ ಕಾಲ ಆಗುತ್ತೋ ಗೊತ್ತಿಲ್ಲ ನನಗೆ ರ್ಯಾಪಿಡೋದಲ್ಲಿ ಮಾಡಿಬಿಟ್ಟು. ಸೊ ಫ್ರೆಂಡ್ಸ್, ಅವಾಗಲೇ ಮನೆ ಕಡೆನೇ ಬಿದ್ದಿತ್ತು ಡ್ಯೂಟಿ. ಮನೆ ಕಡೆಗಲ್ಲ, ಅಪಾರ್ಟ್ಮೆಂಟ್ಗೆ ಬಿದ್ದಿತ್ತು. ಸೊ ಅಪಾರ್ಟ್ಮೆಂಟಲ್ಲಿ ಡ್ರಾಪ್ ಮಾಡಿ ಮನೆಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ಅಲ್ಲಿಂದ ಒಂದು ಸೆಂಟ್ರಲ್ ಟೆಲಿಕಾಮ್ ಸೊಸೈಟಿ ಅಂತ ಚಿಕ್ಕಜಾಲ ಹತ್ರ ಹುಣಸ್ಮಾರ್ನಲ್ಲಿ, ಸೊ ಇಲ್ಲಿ ಬಿತ್ತು. ಇವಾಗ ಕಸ್ಟಮರ್ನ ಡ್ರಾಪ್ ಮಾಡಿ ಹೋಗ್ತಾ ಇದ್ದೀನಿ. ಇವಾಗ ನೋಡೋಣ ಮತ್ತೆ ಎಕ್ಸ್ ಬೀಳುತ್ತೆ ಅಂತ. 12 ಗಂಟೆ ಆಗಿದೆ ಟೈಮ್ ಇವಾಗ ನೈಟು. ಇವತ್ತು ಯಾಕಪ್ಪ ಇಷ್ಟೊತ್ತಾದ್ರೂ ಮಾಡದೇ ಇರೋದಂದರೆ ಇವತ್ತು ಡ್ಯೂಟಿಗಳು ಕಮ್ಮಿ ಇತ್ತು, ಹಂಗಾಗಿ ನನ್ನ ಟಾರ್ಗೆಟ್ ರೀಚ್ ಆಗಿಲ್ಲ. ಸೊ ನನ್ನ ಟಾರ್ಗೆಟ್ ರೀಚ್ ಆಗೋದಂಕ ಮಾಡಬೇಕು ಇವತ್ತು. ಇನ್ನೂ 1,000 1,500 ಏನೋ 1,000 ಎಷ್ಟು ಆಗಬೇಕು. ಸೊ ನೋಡೋಣ, ಅಷ್ಟು ಮಾಡಿಕೊಂಡು ಮನೆಗೆ ಹೋಗ್ಬೇಕು ಇವತ್ತು. ಮನೆಗೆ ಹೋದವನು ವಾಪಸ್ ಬಂದಿದ್ದೀನಿ ಟಾರ್ಗೆಟ್ ಆಗಿಲ್ಲ ಅಂದ್ಬಿಟ್ಟು. ಸೊ ನೋಡೋಣ ಎಷ್ಟಾಗುತ್ತೆ ಅಂತ, ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ ಏನು ಅಂತ. ಸೊ ಇವಾಗ ಈ ಸೊಸೈಟಿಯಿಂದ ಆಚೆ ಹೋಗ್ತಾ ಇದ್ದೀನಿ. ಇಲ್ಲ ಮೇನ್ ರೋಡ್ಗೆ ಹೋದ್ಮೇಲೆ ನೋಡೋಣ ಎಲ್ಲಿಗೆ ಬೀಳುತ್ತೆ ಅಂತ ಮತ್ತೆ. ಸೊ ಫ್ರೆಂಡ್ಸ್, ನೈಟು ಟೈಮ್ ಒಂದು 2 ಗಂಟೆ. ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಇವಾಗ ಒಂದು ಅನಂತಪುರ ಗೇಟಿಂದ ಯಶವಂತಪುರ ಒಂದು ಡ್ಯೂಟಿ ಸಿಕ್ತು. ಯಶವಂತಪುರ ಡ್ರಾಪ್ ಮಾಡಿದ್ದೀನಿ. ಯಶವಂತಪುರ ಡ್ರಾಪ್ ಮಾಡಿಬಿಟ್ಟು ನೆಕ್ಸ್ಟ್ ನೋಡೋಣ ಡ್ಯೂಟಿ ಎಲ್ಲಿ ಬೀಳುತ್ತೆ ಅಂತ. ಮಾಡೋಣ. ರೋಡ್ ಸಿಕ್ಕಾಪಟ್ಟೆ ಕಾಲಿದೆ, ಆರಾಮಾಗಿ ಮಾಡ್ಬೋದು. ನೋಡೋಣ, ಡ್ಯೂಟಿ ಬಿದ್ದರೆ ಚೆನ್ನಾಗಿ. ಯಾವತ್ತಿನ ಥರ ಡ್ಯೂಟಿ ಬೀಳಿಲ್ಲ ಅಂದರೆ ರೋದನೆ ಆಗೋಗುತ್ತೆ. ಸೊ 2 ಗಂಟೆ ಆಗಿದೆ ಆಲ್ರೆಡಿ. ಬೆಳಗ್ಗೆಯಿಂದ ಮಾಡ್ತಾಯಿದ್ದೀನಿ ಕಂಟಿನ್ಯೂ ಆಗಿ. ನೋಡೋಣ ಎಷ್ಟಾಗುತ್ತೆ ಅಂತ. ನನ್ನ ಟಾರ್ಗೆಟೇ ರೀಚ್ ಆಗಿಲ್ಲ ಗುರು ಇನ್ನೂ. ಇವತ್ತು ನೈಟ್ 2 ಗಂಟೆ ಆದರೂ ಅದಕ್ಕೆ ಮಾಡ್ತಾಯಿದ್ದೀನಿ, ಟಾರ್ಗೆಟ್ ರೀಚ್ ಮಾಡಬೇಕು ಅಂತ. ಸೊ ನೋಡೋಣ ಎಷ್ಟಾಗುತ್ತೆ ಅಂತ. ಇವತ್ತು ಫುಲ್ಲು ಕಂಪ್ಲೀಟಾಗಿ ನೈಟ್ ಫುಲ್ ಮಾಡ್ತೀನಿ, ಎಲ್ಲ ಮಲ್ಕೊಳ್ತೀನೋ ಗೊತ್ತಿಲ್ಲ. ನೋಡೋಣ ಎಷ್ಟಾಗುತ್ತೆ ಅಷ್ಟು. ಫ್ರೆಂಡ್ಸ್, ಯಶವಂತಪುರ ರೈಲ್ವೆ ಸ್ಟೇಷನ್ ಡ್ರಾಪ್ ಆದಮೇಲೆ ಅಲ್ಲಿಂದನೇ ಒಂದು ಏರ್ಪೋರ್ಟ್ ಕೊಟ್ಟ. ಸೊ ಏರ್ಪೋರ್ಟಿಗೆ ಬಂದು ಡ್ರಾಪ್ ಮಾಡಿ ಊಬರಲ್ಲಿ ನೋಡಿದ್ರೆ ಪ್ರೀಮಿಯಮ್ ಕೊಟ್ಟನಪ್ಪ. ಒಂದು ವೇಟಿಂಗ್ ತುಂಬ ಇತ್ತು, ಆದರೂ ಒಂದು ಪ್ರೀಮಿಯಮಲ್ಲಿ ಟರ್ಮಿನಲ್ 1 ಕೊಟ್ಟಿದ್ದಾನೆ ವೇಟಿಂಗು. ಹೋಗ್ತೀನಿ, ಎಲ್ಲಿಗೆ ಬೀಳುತ್ತೋ ಗೊತ್ತಿಲ್ಲ. ಡ್ಯೂಟಿ ಇಷ್ಟೊತ್ತಲ್ಲಿ ಮಾಡಬೇಕಲ್ಲ, ನೋಡೋಣ. ಸೊ ನೀವು ಏರ್ಪೋರ್ಟ್ ಎಂಟ್ರ್ ಆಗಬೇಕಾದ್ರೆ ಯಾವ್ದಾದ್ರು ಗಾಡಿ ಮೇಲೆ ಡೌಟ್ ಬಂದರೆ ನಿಲ್ಲಿಸ್ಬಿಟ್ಟು ಚೆಕ್ ಮಾಡ್ತಾರೆ. ಸೊ ಇವಾಗ ಎಂಟ್ರಿ ಆಗ್ತಾನೋ ನನ್ನ ಗಾಡಿ ಚೆಕ್ ಮಾಡಿದ್ರು, ಡಿಕ್ಕಿಯೆಲ್ಲ ಓಪನ್ ಮಾಡಿಬಿಟ್ಟು ಬ್ಯಾಗ್ ನೋಡ್ಬಿಟ್ಟು ಸೊ ಆಮೇಲೆ ಕಳಿಸಿದ್ರು. ಯಾವ್ದಾದ್ರು ಡೌಟ್ ಬಂತು ಅಂದರೆ ಅಲ್ಲೇ ಸೈಡ್ಸ್ಗೆ ಹಾಕ್ಬಿಟ್ಟು ಗಾಡಿನ ಚೆಕ್ ಮಾಡಿಸಿ, ಇನ್ನೂ ಡೌಟ್ ಇತ್ತು ಅಂದರೆ ನಿಮ್ಮ ಡೀಟೇಲ್ಸ್ ಎಲ್ಲ ತೊಗೊಳ್ತಾರೆ. ಸೊ ನಂದು ಡೀಟೇಲ್ಸ್ ಎಲ್ಲ ಏನು ತೊಗೊಂಡಿಲ್ಲ, ಬರೀ ಗಾಡಿ ಚೆಕ್ ಮಾಡಿಬಿಟ್ಟು ಕಳಿಸ್ಕೊಟ್ರು ಒಳಗಡೆಗೆ. ಆ್ಯಕ್ಚುಲಿ ಯಾಕೆ ವೇಟ್ ಮಾಡಿಲ್ಲ ಅಂದರೆ ಮೇನಾಗಿ ಏರ್ಪೋರ್ಟು ಪಿಕಪ್ಪಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳಿತ್ತು. ಊಬರು 200 ಚಿಲ್ಲರೆ ಗಾಡಿಗಳು ಕ್ಯೂವಲ್ಲಿ ತೋರಿಸ್ತಾ ಇದ್ದಿದ್ದು ನನಗೆ. ಸೊ ಅದರಲ್ಲಿ ಪ್ರೀಮಿಯರ್ಗೆ ಆಗ್ತಾ ತೊಗೊಂಡೋಗಿ ಆ ಡ್ಯೂಟಿ ಬೀಳೋದು ಯಾವ ಕಾಲಕ್ಕೋ ಏನೋ. ಸುಮ್ಮನೆ ಹೋಗಿ ನಿಂತ್ಕೊಂಡು ಕಾಯೋಕ್ಕಿಂತ ನಿದ್ದೆ ಇಲ್ದಂಗೆ ಏನೂ ಇಲ್ದಂಗೆ ಆಚೆ ಬಂದ್ಬಿಟ್ಟು ಆಚೆ ಯಾವ್ದಾರು ಬಿದ್ದರೆ ಮಾಡ್ಕೊಳೋಣ, ಇಲ್ಲಾಂದರೆ ಅಟ್ಲೀಸ್ಟ್ ಸೈಡ್ಗೆ ಹಾಕೊಂಡು ಮಲ್ಕೋಬೋದು. ಅಲ್ಲಿ ಹಂಗಾಗಲ್ಲ, ಒಂದೊಂದೇ ಗಾಡಿ ಮೂವ್ ಮಾಡ್ತಾ ಇರಬೇಕು. ನಿದ್ದೆ ಬಂತು ಅಂದರೆ ಆಚೆ ಬರೋಕ್ಕಾಗಲ್ಲ. ನನ್ನ ಮಕ್ಕಳು ಆಚೆ ಬಿಡಲ್ಲ. ಆಚೆ ಬರ್ತೀನಿ ಅಂದ್ರೂ ಜಾಗ ಸಿಗಲ್ಲ. ಸುಮ್ಮನೆ ಅದಕ್ಕೆ ಯಾಕೆ ಸೈಕು ಅಂದ್ಬಿಟ್ಟು ಎಕ್ಸಿಟ್ ಆಗೋದು ಏರ್ಪೋರ್ಟಿಂದ. ಸೊ ಎಕ್ಸಿಟ್ ಆಗಿಬಿಟ್ಟು ಇಲ್ಲಿ ಯಾವ್ದಾದ್ರು ಬಿದ್ದರೆ ಆಚೆ ಎತ್ಕೊಂಡು ಮಾಡೋದು, ಇಲ್ಲ ಅಂದರೆ ಬೇಡ. ಸೈಡ್ಗೆ ಹಾಕ್ಕೊಂಡು ಮಲ್ಕೊಳ್ತೀನಿ, ಅಲ್ಲ ಮನೆಗಾದರೂ ಹೋಗ್ತೀನಿ, ನಿದ್ದೆ ಆಗುತ್ತೆ ಮಲ್ಕೊಂಡ್ರೆ. ಅದಕ್ಕೆ ಬಂದ್ಬಿಟ್ಟೆ. ಸುಮ್ಮನೆ ಅಲ್ಲಿ ನಿಂತ್ಕೊಂಡು ನಿದ್ದೆಗೆಡೋಕ್ಕಿಂತ ಇಲ್ಲಿ ಬಂದು ಅಟ್ಲೀಸ್ಟ್ ನಿದ್ದೆ ಮಾಡ್ಬೋದು ಅಂತ. ನೋಡೋಣ ಇಲ್ಲಿಂದ ಯಾವ್ದಾದ್ರು ಬೀಳುತ್ತಾ ಅಥವಾ ಹೆಂಗೆ, ಇಲ್ಲ ಅಂದರೆ ಮನೆಗಾದರೂ ಹೋಗ್ಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ. ಮನೆಗೆ ಹೋಗ್ಬಿಟ್ಟು ಮಲ್ಕೊಳ್ತೀನಿ. ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡು ಮತ್ತು ನಾಳೆ ಎದ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಸಾಕು, ಇವತ್ತಿಗೆ ಜಾಸ್ತಿನೇ ಮಾಡಿದ್ದೀನಿ ಮತ್ತು ಏನು ಹೇಳಲ್ಲ. ನನ್ನ ಟಾರ್ಗೆಟ್ ಇವಾಗ ರೀಚ್
ರೂಪಾಯಿ ಆಗಿದೆ. ಸೊ ಬರಲ್ಲ 2026 ನಮ್ಮ ಯಾತ್ರೆಯಲ್ಲಿ 925 ಆಗಿದೆ. ಟೋಟಲ್ 3000 ಹೆಚ್ಚು ಕಮ್ಮಿ. 3000ದಲ್ಲಿ ಒಂದು ಟ್ಯಾಂಕ್ CNG ಹೋಗಿದೆ. ಮನೆಗೆ ಹೋಗ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಒಂದು ಟ್ಯಾಂಕ್ CNG ಹೋಗುತ್ತೆ. 2300 ರೂಪಾಯಿ ಮಿಕ್ಕುತ್ತೆ ಇವತ್ತಿಂದು. ಮತ್ತು ನಾಳೆಗೆ ಬೇಗ ಎದ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಇವತ್ತು ಯಾಕೆ ಹಿಂಗೆ ಆಗೋಯ್ತೋ ಗೊತ್ತಿಲ್ಲ, ಡ್ಯೂಟಿನೇ ಬೀಳಿಲ್ದಂಗೆ. ಸೊ ಟೋಟಲಾಗಿ ಬಂದ್ಬಿಟ್ಟು ಗಾಡಿ 230 ಕಿಲೋಮೀಟ್ರ್ ಓಡಿದೆ. ಇನ್ನೊಂದು ಮನೆಗೆ ಹೋಗೋಷ್ಟ್ರೆ ಇನ್ನೊಂದು 15-20 ಅಂದ್ಕೊಳ್ಳಿ. 15 250 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಓಡಿರೋದು. ಸೊ ಅದರಲ್ಲಿ ಇವಾಗ ಓಡಾಡಿದ್ದೆ ಒಂದು 50-60 ಕಿಲೋಮೀಟ್ರ್ ಆಗಿದೆ. ಕರೆಕ್ಟಾಗಿ ಒಂದು ಟ್ಯಾಂಕ್ CNG ಹೋಗಿದೆ 230 ಕಿಲೋಮೀಟ್ರಿಗೆ. ಸೊ ಮೈಲೇಜ್ ಹೇಳ್ತಾಯಿದ್ರಿ ಯಾರೋ 140-160 ಅಷ್ಟೇ ಬರ್ತಿದೆ ಅಂತ. ಇಲ್ಲ ನಂದು ಆಲ್ಮೋಸ್ಟ್ 200 ಬರ್ತಾಯಿದೆ ಅಂದ್ಕೊಳ್ಳಿ. ಮೇಲ್ಗಡೆ ಚಿಲ್ಲರೆ ಬಿಟ್ಟರೆ ಬಿಟ್ಟರು 200 ಅಂತೂ ಆರಾಮಾಗಿ ಬರ್ತಾಯಿದೆ. ನಂದು 180-200 ಮೈಲೇಜು. ಅಷ್ಟೊಂದೇನು ಕಮ್ಮಿ ಆಗಿಲ್ಲ. 160-170 ಬರೋ ಥರ ಚೆನ್ನಾಗೇ ಬರ್ತಾಯಿದೆ. ಸೊ ಇವಾಗ ಒಂದು ಸುಮಾರುನಾಳಿಂದ ಒಳಗಡೆಯಿಂದ ಹಿಂಗೆ ಹೋಗ್ತಾಯಿದ್ದೀನಿ ಮನೆಗೆ. ಟೈಮ್ ಆಲ್ರೆಡಿ ಎಕ್ಸಾಕ್ಟಾಗಿ 4 ಗಂಟೆ ಇವಾಗ ಟೈಮು. ಸೊ ಹೋಗಿ ಮಲ್ಕೊಂಡು ಮತ್ತೆ ನಾಳೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಬೇಗ ಅಂದರೆ ಇವಾಗ ಟೈಮ್ ಆಗಿರೋದ್ರಿಂದ ಬೇಗ 9 ಗಂಟೆ 8:30-9 ಗಂಟೆಗೆಲ್ಲ ಎದ್ದೇಳಬೇಕು. ಸೊ ಎದ್ಬಿಟ್ಟು ಕೆಲಸ ಇದೆ ಮುಗಿಸ್ಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ನೋಡೋಣ ಮತ್ತೆ ಮನೆಗೆ ಹೋಗೋಷ್ಟ್ರೊಳಗೆ ಯಾವ್ದಾರು ಬಿದ್ದರೆ ಮಾಡಬೇಕು ಅನ್ಸಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಆಲ್ಮೋಸ್ಟ್ 3000 ಇವತ್ತಿನ ಅರ್ನಿಂಗ್ಸು. 3000ಕ್ಕೆ ಸ್ಟಾಪ್ ಮಾಡೋಣ ಸಾಕು. ನಾಳೆ ನೋಡೋಣ. ನಾಳೆ ಡೇ ಟೈಮಲ್ಲೇ ನೈಟೆಲ್ಲ ಮಾಡೋದು ಬೇಡ. ಒಂದು 11-12 ಗಂಟೆ ಒಳಗಡೆ 3000 ಮಾಡೋಕ್ಕೆ ಟ್ರೈ ಮಾಡೋಣ ನಾಳೆ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್ ಎಲ್ಲರಿಗೂ.